ಏನಾಗ್ತಿದೆ ಇಲ್ಲಿ? ಕೃಷ್ಣ ನರ್ಸ್ ಮಗುವಾಗಿ ಈ ಮನೆಗೆ ಬಂದಾಗ್ಲೂ ಸೇವಂತಿನ ಅದೆಷ್ಟು ಹಚ್ಕೊಂಡಿದ್ದ. ಯಾವಾಗ್ಲೂ ಅವಳು ಸೆರಗಿ ಹಿಡ್ಕೊಂಡೆ ಓಡಾಡ್ತಿದ್ದ. ಆದ್ರೆ ಈಗ ಯಾಕೆ ಹೀಗಾಡ್ತಿದ್ದಾನೆ? ಗಂಡ ಹೆಂಡತಿ ಇಬ್ರಿಗೂ ಕೃಷ್ಣ ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತ ತಲೆ ಕೆಟ್ಟೋಗಿರುತ್ತಲ್ವಾ? ಕೃಷ್ಣ ಈಗ ನನ್ ಕೈಗೊಂಬೆ. ಕಂದ, ನಿನಗೀ ಅಮ್ಮ ಬೇಡವಾ? ಬೇಡ ಅಮ್ಮ. ಮಗುನ ಕಾಪಾಡೋಕ್ಕೋಸ್ಕರ ಅದೆಷ್ಟೆಲ್ಲ ಕಷ್ಟಪಟ್ಟೆ ನಾನು. ಸೇವಂತಿ ಖುಷಿಯಾಗಿರ್ತಾಳೆ ಅಂತ ಮನೆ ಕರ್ಕೊಂಡು ಬಂದ್ರೆ ಅದೇ ಮಗುವಿಂದ ಅವಳು ಕಣ್ಣೀರು ಹಾಕೋ ಹಾಗಾಯ್ತಲ್ಲಪ್ಪ. ಈಗ ಅವನ್ ಪಾಲ್ಗೆ ಅಮ್ಮನೂ ನಾನೇ, ಎಲ್ಲಾನು ನಾನೇ. ಸೇವಂತಿ, ನಮ್ಮಪ್ಪನ್ ಕೊಂದಿರೋ ನಿನ್ನ ನೆಮ್ಮದಿಯಾಗಿರೋಗ್ ಬಿಡ್ತೀನಿ ಅನ್ಕೊಂಡಿದ್ಯಾ? ನೋಡ್ತಾ ಇರೋ ನಿನ್ ಹೆತ್ತು ಕರಳಿಗೆ ಹೇಗ್ ಬೆಂಕಿ ಹಚ್ತೀನಿ ಅಂತ. ಏನೇ ನಮ್ಮನೆ ಸೊಸೆಗೆ ತೊಂದರೆ ಮಾಡ್ತೀಯಾ? ಈಗ್ಲಾರು ಇವಳ ಬುದ್ಧಿ ಗೊತ್ತಾಯ್ತಲ್ಲ, ಇನ್ನು ಏನಕ್ಕೆ ವೈಟ್ ಮಾಡ್ತಿದ್ದೀರಾ? ಅದಕ್ಕೆ ಕತ್ತಿಡ್ದು ಆಚೆ ತಳ್ಳಿ ಇವಳನ್ನ. ನೋಡಿ, ನಿನ್ನ ಈ ಸ್ಥಿತಿಲಿ ನೋಡೋದಕ್ಕೆ ಕಷ್ಟ ಆಗ್ತಿದೆ ಸೇವಂತಿ, ತುಂಬಾ ಕಷ್ಟ ಆಗ್ತಿದೆ. ಕೃಷ್ಣ, ಏನೋ ಹೇಳ್ತಿದ್ಯಾ? ನಾನಲ್ವೇನೋ ನಿಮ್ಮಮ್ಮ? ಅಲ್ಲ. ನೋಡು ಕಂದ, ನೋಡು, ತಮಾಷೆಗೂ ಹೀಗೆಲ್ಲ ಹೇಳ್ಬೇಡ. ನನ್ ಜೀವನೇ ಹೋದಂಗ ಆಗತ್ತೆ ಕಣೋ. ದೇವ್ರೆ, ನೋಡಿದ ಗಂಡಾಂತರಗಳು ಸಾಲ್ದ, ಇನ್ನು ಏನ್ ಕೊಡ್ಬೇಕು ಅಂತಿದ್ಯಾ? ಎಲ್ಲ ಮುಗೀತು, ಇನ್ನೇನ್ ಸಂತೋಷವಾಗಿರ್ಬೇಕು ಅನ್ನೋಷ್ಟ್ರಲ್ಲಿ ಇದೇನೋ ಹೊಸ ತಂದಿಟ್ಟಿದ್ಯಲ್ಲ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಭಗವಂತ? ಯಾಕೆ ನಮ್ಮನ್ನ ಹೀಗೆಲ್ಲ ಪರೀಕ್ಷೆ ಮಾಡ್ತಿದ್ಯಾ? ಇದೇನಾದ್ರೂ ನಮ್ಮ ವಂಶಕ್ಕೆ ಶಾಪನ? ಅಯ್ಯೋ ಅಮ್ಮ, ಅರ್ಜುನ, ಯಾಕೋ, ಏನಾಯ್ತು? ಸೇವಂತಿ ಹೇಗಿದ್ದಾಳೋ? ನನಗೆ ಅವಳ ಗೋಳಾಟ ನೋಡಕ್ ಆಗ್ತಿಲ್ಲಮ್ಮ. ಅದಕ್ಕೆ ನಿನ್ನ ಹತ್ರ ಓಡ್ ಬಂದ್ಬಿಟ್ಟೆ.
ಮತ್ತೆ ಸಂಕಟ ಆಗದೆ ಇರುತ್ತೇನೋ. ಪಾಪ ಸೇವಂತಿ, ಅವಳಿಗೆ ಮಕ್ಕಳು ಅಂದ್ರೆ ಪ್ರಾಣ. ಮಗುಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ಲು. ಕಾಡಿ ಬೇಡಿ ಹರಕೆ ಹೊತ್ಕೊಂಡು ಹುಟ್ಟಿರೋ ಮಗು ಅದು. ಆ ಮಗುಗೆ ಹಾಲು ಕುಡ್ಸೋ ಭಾಗ್ಯ ಅಂತೂ ಆ ಭಗವಂತ ಕೊಡ್ಲಿಲ್ಲ. ಕಡೆ ಪಕ್ಷ ಆ ಮಗು ಕೈಲಿ ಅಮ್ಮ ಅಂತನಾದ್ರೂ ಕರ್ಸ್ಕೊಳ್ಳೋಣ ಅಂತಿದ್ಲು. ಆದ್ರೆ ಈಗ 3 ದಿನಕ್ಕೆ ಮಾಯ ಆಗೋಯ್ತು. ಮಗು ಇನ್ನೇ ಅವಳನ್ನು ಅಮ್ಮ ಅಂತ ಕರೀತಿದೆ. ಅಮ್ಮ, ಸೇವಂತಿ ಅಳ್ತಾ, ಅರ್ಜುನ್ ಸರ್, ನನಗೆ ಯಾಕೆ ಹೀಗಾಗ್ತಿದೆ, ನಾನಂತ ತಪ್ಪು ಏನ್ ಮಾಡಿದ್ದೀನಿ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರನೇ ಇಲ್ಲಮ್ಮ. ಕಡೆ ಪಕ್ಷ ಅವಳಿಗೆ ಸಮಾಧಾನ ಮಾಡಕ್ಕೂ ಆಗ್ತಿಲ್ಲ. ನೀನೇನ್ ಮಾಡಕ್ಕಾಗತ್ತೆ ಹೇಳು? ಪಾಪ, ನೀನು ನೋವಲ್ಲಿದ್ಯಾ. ನೀನ ಮಗು ತಂದೆ ಕಣೋ. ನಿನ್ಗೆಷ್ಟು ಸಂಕಟ ಆಗ್ತಿದೆ ಅಂತ ನನ್ಗೆ ಅರ್ಥ ಆಗ್ತಿದೆ. ನೋಡು, ನೀನ್ ಹೀಗೆಲ್ಲ ಡಲ್ ಆಗಿರ್ಬೇಡ. ನನ್ ಕೈಲಿ ನಿನ್ ಮುಖ ನೋಡಕ್ ಆಗ್ತಿಲ್ಲ ಅರ್ಜುನ. ಅರ್ಜುನ, ಅಳ್ಬೇಡ ಕಣೋ, ಸಮಾಧಾನ ಮಾಡ್ಕೋ. ಸೇವಂತಿ ಮುಂದೆನೆ ತುಂಬಾ ಅಳು ಬರ್ತಿತ್ತಮ್ಮ. ಆದ್ರೆ ಅವಳು ಮೊದ್ಲೇ ದುಃಖದಲ್ಲಿದ್ದಾಳೆ. ಅವಳ ಮುಂದೆ ನಾನತ್ರ ಅವಳ ಮನ್ಸು ಒಡೆದೋಗುತ್ತೆ ಅಂತ ಕಂಟ್ರೋಲ್ ಮಾಡ್ಕೊಂಡು ನಿನ್ನ ಹತ್ರ ಬಂದ್ಬಿಟ್ಟೆ. ಅಮ್ಮ, ಅದ್ ಹೇಗ್ ತಿನ್ನಲ್ಲ ನಾನು ನೋಡ್ತೀನಿ. ತಗೋ. ನನಗ್ ಬೇಡ, ಅಮ್ಮನ ತಿನ್ನಿಸ್ಬೇಕು. ಅಮ್ಮ, ಅಮ್ಮ. ಆಕಾಶದಲ್ಲಿ ನಕ್ಷತ್ರಗಳು ಹೇಗೆ ಮಿಂಚಿ ಮರೆಯಾಗುತ್ತೋ, ನಮ್ ಖುಷಿನೂ ಹಾಗೆ ಅನ್ಸುತ್ತೆ. ಅದಕ್ಕೆ ಜಾಸ್ತಿ ಆಯಸ್ಸು ಇಲ್ಲ ಅನ್ಸುತ್ತೆ. ಅಂದ್ರೆ ಜೀವನ ಪೂರ್ತಿ ನನ್ನ ಹಣೆ ಬರಹನೇ ಇಷ್ಟ. ನನ್ನ ಹಣೆಲಿ ಸುಖ, ಸಂತೋಷ, ನೆಮ್ಮದಿ ಅನ್ನೋ